ಸುಧಾಮ ಚರಿತ್ರೆ ಹಾಡು. ಪತಿಯ ಪಾದಕ್ಕೆರಿಗಿ ಮತಿಬೇಡಿ ಪಾರ್ವತಿ ಸುತೆಗೆ ವಂದನೆಯ ಮಾಡಿದಳು. ಅತಿ ಭಕ್ತಿಯಿಂದಲೀ ಸ್ತುತಿಸುವ ಜನರಿಗೆ ಸದ್ಗತಿಯಾಗಲೆನುತ ಪೇಳಿದಳು. ಸುಧಾಮನೆಂಬುರುವ ಸೂಕ್ಷ್ಮದ ಬ್ರಾಹ್ಮಣ ಹೊದಿಯಲಿಕ್ಕಿಲ್ಲ ಅಸನವಿಲ್ಲ. ಗಡಗಡ ನಡುಗುತ್ತಾ ಮಧುರ ಮಾತಾಡುತ್ತಾ ಸದನದೊಳು ತಿರುತ್ತಿದ್ದನಾಗ. ಪ್ರಾತಃ ಕಾಲದಲ್ಲಿದ್ದು ನಿತ್ಯ ಕರ್ಮವ ಮುಗಿಸಿ ನಾಥನ ಧ್ಯಾನ ಮಾಡುತ್ತಲೀ ಪಾತ್ರರ ಮನೆಗೋಗಿ ಯಾಚನೆಗಳ ಮಾಡಿ ಗ್ರಾಸ ತರುವನು ಮುಷ್ಟಿ ತುಂಬ. ಪತಿವ್ರತೆ ಹೆಂಡತಿ ಪತಿ ತಂದಿದ್ದೆ ಸಾಕೆಂದು ಹಿತದಿಂದ ಪಾಕ ಮಾಡುವಳು. ಅತಿ ಭಕ್ತಿಯಿಂದಲೀ ಪತಿಗೆ ಭೋಜನ ಬಡಿಸಿ ಮತಿವಂತಿ ಉಳಿದಿದ್ದುಂಬುವಳು. ಹಸಿವೆ ತೃಷಿಗಳಿಂದ ಅತಿ ಕ್ಲೇಶವಾಗಿದ್ದು ಪತಿ ಕೂಡ ಮಾತನಾಡಿದಳು. ಗತಿ ಏನು ನಮಗಿನ್ನು ಹಿತದವರ್ಯಾರಿಲ್ಲೆ ಸದ್ಗತಿಯಾಗಲೆನುತ ಪೇಳಿದಳು. ಪುಡವಿಯೊಳಗೆ ನಿಮ್ಮ ಒಡ ಹುಟ್ಟಿದವರಿಲ್ಲ ಒಡನ ಆಡಿದ ಗೆಳೆಯರಿಲ್ಲೇ. ಕರೆದು ಕೂಡಿಸಿಕೊಂಡು ಬಿರುಸು ಮಾತೇಳುವ ಹಿರಿಯರು ದಾರಿಲ್ಲ ನಿಮಗೆ. ಚಿಕ್ಕಂದಿಲೋದಿಲ್ಲೆ ಹೆತ್ತವರೇಳಿಲ್ಲ ಉತ್ತಮ ಗುರುಗಳಿಲ್ಲೇನು. ಹೊತ್ತು ವೇಳೆಗಾಗು ಮಿತ್ರರು ಯಾರಿಲ್ಲೆ ಮತ್ತೆ ಕೇಳಿದಳು ಕ್ಲೇಶದಳಿ. ಮಡದಿ ಮಾತನು ಕೇಳಿ ಮನದಲ್ಲಿ ಯೋಚಿಸಿ ಹುಡುಗನಾಗಿರಲಿಕ್ಕೆ ಹೋಗಿ. ಗುರುಕುಲಾವಾಸದಲ್ಲಿ ಹರಿ ನಾವು ಓದಿದ್ದು ಹರಿ ಹೊರತು ಇನ್ನೊಬ್ಬರಿಲ್ಲ. ಇನ್ನೊಬ್ಬರೇತಕೆ ಅನ್ಯರಾಪೇಕ್ಷಕ್ಕೆ ಮನ್ನಿಸಿ ಹೋಗಿ ಬರ್ರೆಂದಳು. ಇನ್ನೇನು ಕೊಡುತ್ತೀಹೆ ಹರಿ ಮುಂದೆ ಇಡಲಿಕ್ಕೆ ಚೆನ್ನಾಗಿ ಕೇಳಿದನಾಗ. ಗಾಬರಿಯಾದಳು ಸಾಗಿತಾ ನಡೆದಳು ಬೇಗ ತಂದಳು ಅವಲಕ್ಕಿ. ಬಾಗಿ ವಸ್ತ್ರದಳು ಬೇಗ ಕಟ್ಟಿಕೊಟ್ಟು ಹೋಗಿ ಬರ್ರೆನ್ನುತ್ತ ಹೇಳಿದಳು. ಅಂಗಳವನ್ನು ಬಿಟ್ಟು ಮುಂದಕ್ಕೆ ಬಂದನು ಮಂಗ ಹಾರಿ ಹೋದಿತೆಡಕೆ. ಮಂಗಳವಾಗದು ರಂಗನ ದರ್ಶನ ಸಂದೇಹವಿಲ್ಲದಾಗುವುದು. ಬಾಗಿಲವನ್ನು ಬಿಟ್ಟು ಸಾಗಿ ಮುಂದಕ್ಕೆ ಬರಲು ಕಾಗಿ ಹಾರು ಹೋದವು ಬಲಕೆ. ಆಗುವುದು ನಮಗಿನ್ನು ಆಗುವುದು ಶುಭ ಚಿಹ್ನವಾಗುವುದು ಹರಿಕೃಪೆಯಿಂದ. ಹೀಗೆಂದ ಬ್ರಾಹ್ಮಣ ಮುಂದಕ್ಕೆ ನಡೆದನು ಕಂಡನು ಕಮಲ ಪುಷ್ಪಗಳ. ರಂಗನ ಹೆಂಡರಿಗೆ ಹೆರಳಿಗೆ ಬೇಕೆಂದು ತೆಗೆದುಕೊಂಡನು ಕಮಲ ಪುಷ್ಪಗಳ. ಹರಿಯುವ ಜಲವೆಲ್ಲ ಹರಿಯ ಅಭಿಷೇಕವೆಂದರ್ಷದಿಂದಲೇ ತುಂಬಿಕೊಂಡು. ಕರದಲ್ಲಿ ಹಿಡುಕೊಂಡು ಪುರದ ಬಾಗಿಲು ಮುಂದೆ ಹರಿ ಹ್ಯಾಗೆ ದೊರಕುವನೆಂದ. ನಿಂತನು ಬ್ರಾಹ್ಮಣ ಅಂತರೂಪದಿ ಧ್ಯಾನ ಅಂತರಂಗದಲ್ಲಿ ಮಾಡುತ್ತಲೀ. ಸಂತೋಷದಿಂದಲೀ ಧರಿಸಿದ ದಶರೂಪದಿಂದ ಬಂದೆನ್ನ ಕಾಯೆಂದ. ಹರಕು ವಸ್ತ್ರವನ್ನುಟ್ಟು ಹರಿಧ್ಯಾನ ಮಾಡುವ ವಿಪ್ರನ ಕಂಡು ಚಾರಕರು. ಬರಬೇಡಿರೊಳಗೆ ಹಿರಿಯ ಅಪ್ಪಣೆ ಇಲ್ಲ ತಿರುಗಿ ಹೋಗೆನುತ ಹೇಳಿದರು. ಅಂದ ಮಾತನು ಕೇಳಿ ಅಂಜಿದ ಬ್ರಾಹ್ಮಣ ಇಂದಿರಾ ರಮಣಗೇಳೆಂದ. ಹೆಸರು ಸುಧಾಮನಂತೆ ಹಸಿದು ಬಂದಾನೆಂದು ವಸುದೇವ ತನಗೆ ಹೇಳಿದರು. ಕೇಳಿದ ಹರಿಯದ್ದು ಬಹಳ ಹರುಷದಿಂದ ಬೇಗನೆ ಕರೆತನ್ನಿರವನ. ಹೋಗು ಹೋಗಂದರೆ ಸಾಗಿ ಮುಂದಕ್ಕೆ ಬಂದು ಬಾಗಿಲಿಗೆ ಬಂದ ಸುಧಾಮ. ಬಂದ ಭಕ್ತನ ನೋಡಿ ಆನಂದದಿಂದೆದ್ದು ವಂದಿಸಿ ಆಸನವ ಹಾಕಿದರು. ಚಂದದಿಂದಲೀ ಕರವ ಹಿಡಿದು ಮಾತನಾಡುತ್ತಾ ಬಂದ ಕಾರಣವ ಕೇಳಿದರು. ಮಂದಗಮನೆ ಸಹಿತ ತಂದ ಉದಕದಿಂದ ಚಂದದಿಂದಲೀ ಪಾದ ತೊಳೆದ ಕೃಷ್ಣ. ಗಂಧ ಕೇಶರ ಹಚ್ಚಿ ಚಂದ ಚಾಮರದಿಂದ ಅಂದದಿ ಗಾಳಿ ಬೀಸಿದರು. ಹಸಿದು ಬಂದಾರೆಂದು ಹಸಿವಿಗೆ ತಕ್ಕಂತ ಹಸನಾದ ಹಣ್ಣು ಸಕ್ಕರೆಯು. ಕುಸುಮನಾಭನು ತಾನು ಪನ್ನೀರು ತಂದಿಡೆ ಉಂಡು ಕೈ ತೊಳೆದ ಸುಧಾಮ. ಮಂದರ ದರಗೆನ್ನು ಸುಂದರ ಸತಿಯರು ತಂದರು ತಬಕ ವೀಳೆಯನು. ಇಂದಿರೆ ರಮಣನು ಬಂದ ಸುಧಾಮನು ಚಂದದಿ ಮೇಲೆದುರು ವೀಳೆಯನು. ಶ್ರಮ ಬಹಳವಾಗಿದೆ ವಿಶ್ರಮಿಸಿಕೊಳ್ಳಿರೆಂದು ಸೆಳೆಮಂಚ ತಂದು ಹಾಕಿದರು. ಸಾಲು ಸಕಲಾತಿಯು ಮೇಲಾದ ಹಾಸಿಗೆ ಮೇಲ ಮಲಗಿದನು ಸುಧಾಮ. ಅಂದಿನ ರಾತ್ರಿಯಲ್ಲಿ ಮಂದಗಮನೆಯರ ಬಿಟ್ಟು ಬಂದು ಮಲಗಿದನು ಶ್ರೀಹರಿಯು. ಹಿಂದಿನ ವೃತ್ತಾಂತ ಒಂದೊಂದು ಸ್ಮರಿಸುತ್ತಾ ಆನಂದದಿ ಹರಿಯು ಸುಧಾಮ. ಅಂದಿನ ಸ್ನೇಹವು ಇಂದೇಗ ನೆನಪಾಯಿತು ಬಂದಿರಿ ಬಹುದಿನಕ್ಕೆ ಎಂದ. ಹೆಂಡತಿ ಮಕ್ಕಳು ಇಹರೇನು ನಿಮಗೆಂದು ಇಂದಿರೆ ರಮಣ ಕೇಳಿದನು. ಹೆಂಡತಿ ಕಳುಹಿದಳು ರಂಗನ ದರ್ಶನ ಕೊಂಡು ಬಾರೆನುತ ಪೇಳಿದಳು. ತಂದದ್ದು ಕೊಡಲಿಕ್ಕೆ ಸಂದೇಹವೇತಕೆ ತಂಡೂಲ ಹಿಡಿದು ಜಗ್ಗಿದನು. ಮುಷ್ಟಿ ತುಂಬ ಅವಲಕ್ಕಿ ಮುಕ್ಕಿದ ಹರಿಬೇಗ ನಕ್ಯರು ಸತಿಯರೆಲ್ಲ. ಇಷ್ಟೇ ಸಾಕೆಂದು ಗಟ್ಟಿಯಾಗಿ ಕೈ ಹಿಡಿಯೇ ಕೊಟ್ಟನು ಭಕ್ತಿಗೈಶ್ವರ್ಯ. 16,000 ಚದುರೇರ ಕರೆಸಿದ ಕೊಡಿಸಿದೆಲ್ಲರಿಗೆ ತಂಡುಲವ. ಉಳಿಸಿದ ಅವಲಕ್ಕಿ ಉಣ್ಲಿಕ್ಕೆ ಮಾರ್ಗಕ್ಕೆ ಬೇಕೆಂದು ಬಿಗಿದು ಕಟ್ಟಿದರು.
ರನ್ನದ ಬಾಗಿಲಿಗೆ ಚಿನ್ನದ ಚೌಕಟ್ಟು ಹೊನ್ನು ಹೊಸ್ತಲವ ನಿರ್ಮಿಸಿದ. ರನ್ನ ಮಾಣಿಕ ಬಿಗಿದ ತೋಲಿ ಕಂಬ ಗಿಲಿಬೋದು ಪನ್ನಗ ಶೈನ ನಿರ್ಮಿಸಿದ. ಇರಿರಿ 4 ದಿವಸ ತೊರೆಯಾಕೆ ಮಾಡುವರಿ ಇರಲಿಕ್ಕೆ ಬಾರದೆ ಅಂದ. ನರೆ ಹೊರೆ ಯಾರಿಲ್ಲ ತರಣಿ ಒಬ್ಬಳಿಹಳು ಇರಲಿನ ಹೇಗೆ ಪೇಳೆಂದ. ಪಾದಕ್ಕೆ ಎರಗಿ ಸಾಗಿ ಮುಂದಕ್ಕೆ ಬಂದ ಬಾಗಿಲಿಗೆ ಬಂದ ಸುಧಾಮ. ಹೋಗಿರಿ ಹಿಂದಕ್ಕೆ ಹೋಗಿ ಬರುತ್ತೇನೆನ್ನಲು ಬಾಗಿ ಕೈ ಮುಗಿದ ಶ್ರೀಹರಿಯು. ಮುಂದೆ ಬಂದನು ಇಂದೇನು ಕೊಡಲಿಲ್ಲ ಹೆಂಡತಿಗೆ ಹೇಳಲೇನೆಂದ. ನಿಂತನು ಓಣಿಯಲ್ಲಿ ಮಂದಿರ ಸಿಗಲಿಲ್ಲ ಹೆಂಡತಿಯ ಕಂಡ ಸುಧಾಮ. ಮಂದಿರವನ್ನೆಲ್ಲ ಕಂಡನು ಐಶ್ವರ್ಯ ಚಂದದಿಂದ ಭರಣ ಕಂಡ. ಇಂದಿರಾಪತಿಯನ್ನು ಕಂಡು ಬಂದುದರಿಂದ ಬಂದೀತು ಸಕಲ ಸಂಪತ್ತು. ರವಿವಾರ ಹಾಡಿದರೆ ರಾಜ್ಯ ಕಾರ್ಯ ಆಗುವುದು ಬಂಜೆಗೆ ಮಕ್ಕಳಾಗುವವು. ಬರಡೆಮ್ಮೆ ಕರೆಯೋದು ಬಡತನ ಹಿಂಗುವುದು ಗುರುವಾರ ಹಾಡಿದವರಿಗೆ. ಶ್ರೀನಿವಾಸನ ಧ್ಯಾನ ಮೌನದಿಂದಲೇ ಮಾಡಿ ನಾನಾ ಸಂಪತ್ತು ಪಡೆದರು. ಅದರ ವಿಷಯ ತಿಳಿದು ಗತಿಮೋಕ್ಷ ಇರಲೆಂದು ಶ್ರೀಹರಿ ಕೊಡು ದೇವ ಸಿರಿಯ. ಇದು ಭಾಗವತವೆನ್ನಿ ಇದು ಭಾಗವತಕ್ಕೆ ಕೀಲಗಳು. ಇದಕ್ಕೆ ಪ್ರಿಯನು ನಮ್ಮ ಪುರಂದರ ವಿಠಲನು ಇದರಿಂದ ಮುಕ್ತಿ ಕೊಡುವನು ಸತ್ಯ.